ಗೈಸ್, ಮುಸ್ಲಿಮ್ಸ್ ಆಚರಿಸುವ ಹಬ್ಬದಲ್ಲಿ ಬಕ್ರೀದ್, ರಂಜಾನ್, ಮೊಹರಂ ಈ ಮೂರು ಇಂಪಾರ್ಟೆಂಟ್ ಹಬ್ಬಗಳು. ಎಸ್ಪೆಷಲಿ ಮೊಹರಂ ಅನ್ನೋದು ಹಿಂದೂ ಮುಸ್ಲಿಮರು ಸೇರಿ ಆಚರಿಸಕ್ಕಂತ ಹಬ್ಬ. ನಾನ್ ಗೂಗಲ್ ಅಲ್ಲಿ ನೋಡ್ಬೇಕಾದ್ರೆ ನನಗೆ ಗೊತ್ತಾಗಿದ್ದೇನಪ್ಪ ಅಂತಂದ್ರೆ, ಮೊಹರಂಗೆ ಫೇಮಸ್ ಆಗಿರೋ ಪ್ಲೇಸ್ ಯಾವ್ದಪ್ಪ ಅಂತ ಗೂಗಲ್ ಅಲ್ಲಿ ಸರ್ಚ್ ಮಾಡೋದು ನನಗೆ ಸಿಕ್ಕಿದೆ ಇದು. ಅದೇ ಮುದಗಲ್, ನಮ್ಮೂರು. ಗೈಸ್, ನಮ್ಮೂರಲ್ಲಿ ತುಂಬಾ ಜನಕ್ಕೆ ಈ ಮೊಹರಂ ಹಬ್ಬನ ಯಾಕೆ ಆಚರಿಸ್ತೀವಿ, ಬಟ್ ನಮ್ಮೂರಲ್ಲೆಲ್ಲ ಮೊಹರಂ ಹಬ್ಬ ಬಂದ ತಕ್ಷಣ ಡ್ಯಾನ್ಸ್ ಮಾಡೋದು, ಕುಣಿಯೋದು, ಕುಡಿಯೋದು, ಅಲ್ಲಿಯವ್ರ ಹತ್ರ ಜಗಳ ಮಾಡೋದು, ಬರೀ ಇದೇ ಆಗುತ್ತೆ. ಬಟ್ ಇದ್ರ ಹಿಂದೆ ಎಷ್ಟು ಕರಾಳವಾದ ಘಟನೆ ನಡೆದಿದೆ ಅಂತ ಯಾರಿಗೂ ಗೊತ್ತಿಲ್ಲ. ತುಂಬಾ ಜನಕ್ಕೆ ಗೊತ್ತೇ ಇಲ್ಲ ಇದು ಯಾವ ರೀತಿ ಆಗಿದೆ. ಆಗಿನ ಕಾಲದಲ್ಲಿ ಆ ಕರ್ಬಲ್ ಅನ್ನೋ ಪ್ರದೇಶದಲ್ಲಿ ಏನಾಯ್ತು, ನನ್ಗೆ ಶಾಕ್ ಆಯ್ತು. ಕರ್ಬಲ್ ಅನ್ನೋ ಪ್ರದೇಶದಲ್ಲಿ ಈ ರೀತಿ ಎಲ್ಲ ಆಯ್ತಾ? ನಮ್ಮೂರವ್ರಿಗೆ ಹಸೇನ್ ಹುಸೇನ್ ಅಂತ ಎಲ್ರಿಗೂ ಗೊತ್ತಿರುತ್ತೆ. ಅವರೆಲ್ಲ ಬಂದು ಮೀಟ್ ಆಗೋದು ಅದೇ ಒಂದು ದೊಡ್ಡದು ಸ್ವರ್ಗ ತರ ಕಾಣುತ್ತೆ. ಅವ್ರು ಬಂದು ಮೀಟ್ ಆಗೋದು. ಇವತ್ತು ಮೊಹರಂ ಹೇಗ್ ಸ್ಟಾರ್ಟ್ ಆಯ್ತು, ಅದ್ರ ಹಿಂದಿನ ಕರಾಳ ಸತ್ಯಗಳೇನು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ. ಮೊಹರಂ ಅಂತೂ ಸ್ಟಾರ್ಟ್ ಆಗಿದೆ, ಬಟ್ ಮೊಹರಂನ 10 ದಿನಗಳ ಕಾಲ ಯಾಕೆ ಆಚರಿಸ್ತಾರೆ ನಿಮ್ಗೆ ಏನಾದ್ರು ಗೊತ್ತಾ? ಮೊಹರಂ ಸಮಯದಲ್ಲಿ ಹೋಗೋರಿಗೆ ಬರೋರಿಗೆಲ್ಲ ನೀರು, ಜ್ಯೂಸ್ ಹಂಚಿಸ್ತಿರ್ತಾರೆ. ಇದೆಲ್ಲ ಯಾಕೆ ಮಾಡ್ತಾರೆ ಅಂತ ಗೊತ್ತಾ? ಇಮಾಮ್ ಹಸೇನ್ ಹಾಗೂ ಹುಸೇನ್ ಅವರ ಕರಾಳ ಸತ್ಯ ನಿಮಗೇನಾದ್ರೂ ಗೊತ್ತಾ? ಮೊಹಮ್ಮದ್ ಪೈಗಂಬರ್ ಅವರು ನಿಧನ ಆದ್ಮೇಲೆ ಖಲೀಫರಾಗೋಕೆ 4 ಜನ ಆಯ್ಕೆ ಮಾಡ್ತಾರೆ. ಮೊದಲನೇದಾಗಿ ಅಬೂಬಕರ್ ಸಿದ್ದಿಕ್, ಶೈಖ್ ಉಮರ್ ಬಿನ್ ಖತ್ತರ್, ಹಜರತ್ ಉಸ್ಮಾನ್ ಗನಿ ಹಾಗೂ ಹಜರತ್ ಮೌಲಾ ಅಲಿ ಅನ್ನೋರು. ಇದರಲ್ಲಿ ಹಜರತ್ ಮೌಲಾ ಅಲಿ ಅನ್ನೋರು ಮೊಹಮ್ಮದ್ ಪೈಗಂಬರ್ ಅವರ ಅಳಿಯರಾಗಿರ್ತಾರೆ. ಮೊಹಮ್ಮದ್ ಪೈಗಂಬರ್ ಅವರ ಮಗಳು ಬಿಬಿ ಫಾತಿಮಾ ಇವರನ್ನ ಹಜರತ್ ಮೌಲಾ ಅಲಿಗೆ ಕೊಟ್ಟು ಮದುವೆ ಮಾಡಿರ್ತಾರೆ. ಇವರ ಇಬ್ಬರ ಪುಣ್ಯ ಗರ್ಭದಲ್ಲಿ ಜನಿಸಿದವರೇ ಇಮಾಮ್ ಹಸನ್ ಮತ್ತು ಇಮಾಮ್ ಹುಸೇನ್ ಅಂತ. ಮೊದಲನೇದಾಗಿ ಅಬೂಬಕರ್ ಸಿದ್ದಿಕ್ ಅವರು ಖಲೀಫರಾಗಿ ಆಯ್ಕೆ ಆಗ್ತಾರೆ. ಅದಾದ್ಮೇಲೆ ಅವರು ಸಾಮಾನ್ಯವಾಗಿ ಖಲೀಫರ್ ಅವರು ಯಾವ ತರ ಜೀವನ ನಡೆಸ್ತಾರೆ ಆ ತರ ಎಲ್ಲ ಜೀವನ ಮಾಡಿಬಿಟ್ಟು ತದನಂತರ 4ನೇ ಖಲೀಫರಾಗಿ ಹಜರತ್ ಮೌಲಾ ಅಲಿ ಅವರು ಆಯ್ಕೆ ಆಗ್ತಾರೆ. ಅಲ್ಲಿ ಇನ್ನೂ ತುಂಬಾ ಜನರು ಖಲೀಫರ್ ಆಗೋಕೆ ಇಷ್ಟಪಡ್ತಿರ್ತಾರೆ. ಬಟ್ ಅದ್ರಲ್ಲಿ ಒಬ್ರು ಯಾರಪ್ಪ ಅಂತಂದ್ರೆ ಮುಹಾಬಿಯಾ ಅನ್ನೋನ್ಗೆ ತಾನು ಖಲೀಫನ್ ಆಗ್ಬೇಕಂತ ಆಸೆ ಹುಟ್ಟಿರುತ್ತೆ. ಆ ಸಮಯದಲ್ಲಿ ಏನ್ ಮಾಡ್ತಾನೆ ಅಂತಂದ್ರೆ ಹಜರತ್ ಮೌಲಾ ಅಲಿನ ಮೋಸದಿಂದ ಸಾಯಿಸ್ತಾನೆ. ಅದಾದ್ಮೇಲೆ ಅಲಿ ಅವರ ಮಗನಾಗಿರ್ತಕ್ಕಂತ ಇಮಾಮ್ ಹಸೇನ್ ಅವರು ಖಲೀಫನ್ ಆಗಿ ಆಯ್ಕೆ ಆಗ್ತಾರೆ. ಅಲಿ ಅವ್ರು ಆಯ್ಕೆ ಆಗಿರೋದು ಮುಹಾಬಿಗೆ ಅದನ್ನು ಇಷ್ಟ ಇರಲ್ಲ. ನಾನ್ ಯಾಕೆ ಆಗ್ತಾ ಇಲ್ಲ, ನಾನು ಆಗ್ಬೇಕು ಖಲೀಫಾ ಅಂತ ಹೇಳಿ ದುರಾಸೆಯಿಂದ ಏನ್ ಮಾಡ್ತಾನೆ, ಇಮಾಮ್ ಹಸೇನ್ ಹತ್ರ ಯುದ್ಧ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಇಮಾಮ್ ಹಸನ್ ಮುಹಾಬಿಯನ್ನ ತಮ್ಮ ತಂದೆಯನ್ನು ಸಾಯಿಸಿದನಂತ ಅವನನ್ನು ಸಾಯಿಸಿ ಅವನು ದ್ವೇಷ ಸಾಧಿಸಬಹುದಿತ್ತು. ಬಟ್ ಆದ್ರೆ ಇಮಾಮ್ ಹಸನ್ ಅವರು ತುಂಬಾ ಕೈಂಡ್ ಹಾರ್ಟೆಡ್, ಅಂದ್ರೆ ಈ ತರ ಜಗಳ ಗಲಾಟೆ ಈ ತರ ಯಾವ್ದು ಇಷ್ಟ ಇರಲ್ಲ ಅವ್ರಿಗೆ. ಅದಕ್ಕೆ ಏನ್ ಮಾಡ್ತಾನೆ ಇಮಾಮ್ ಹಸನ್ ಮುಹಾಬಿಯ ಹತ್ರ ಒಂದು ಒಪ್ಪಂದ ಮಾಡ್ತಾನೆ. ಸರಿ ಗುರು, ನೀನೇ ಖಲೀಫನ್ ಆಗು, ಆದ್ರೆ ಏನಪ್ಪಾ ಅಂದ್ರೆ ಒಂದ್ ಕಂಡೀಷನ್, ನೀನ್ ಆದ ನಂತರ ನಿನ್ ಬ್ಲಡ್ ಲೈನ್ ಅಲ್ಲಿ ನಿನ್ ರಕ್ತ ಸಂಬಂಧಿಕರು ಯಾರು ಮುಂದೆ ಖಲೀಫಾ ಆಗ್ಬಾರ್ದು, ನಿನಗೆ ಅದು ಸ್ಟಾಪ್ ಆಗ್ಬೇಕಂತ ಹೇಳಿರ್ತಾನೆ. ಮುಂದೆ ಯಾರಾದ್ರೂ ಖಲೀಫರ್ ಆದ್ರೆ ಅದು ಜನರ ಆಯ್ಕೆಯಿಂದಾನೆ ಆಗ್ಬೇಕು, ಈ ತರ ಅಂತ ಹೇಳಿ ಒಂದು ಒಪ್ಪಂದ ಮಾಡ್ಕೊಂತಾನೆ. ಆದ್ರೆ ಮುಹಾಬಿಯ ಏನ್ ಮಾಡ್ತಾನೆ, ಆ ಒಪ್ಪಂದನೆಲ್ಲ ಮುರಿದ್ಬಿಟ್ಟು ತನ್ನ ಮಗನ ಯಜೀದ್ ಅಂತ ಇರ್ತಾನೆ ಅವನ್ನ ಖಲೀಫನ್ ಆಗಿ ಮಾಡ್ಬೇಕನ್ನೋದಕ್ಕೋಸ್ಕರ ಏನ್ ಮಾಡ್ತಾನೆ, ಇದಕ್ಕೆ ಯಾರು ಅಡ್ಡ ಬರ್ಬಾರ್ದು ಅನ್ನೋದಕ್ಕೋಸ್ಕರ ಇಮಾಮ್ ಹಸನ್ ಏನ್ ಮಾಡ್ತಾನೆ, ಮೋಸದಿಂದ ಸಾಯಿಸ್ಬಿಡ್ತಾನೆ. ಅದಾದ್ಮೇಲೆ ಯಜೀದ್ ನ ಖಲೀಫನ್ ಆಗಿ ಮಾಡ್ತಾನೆ. ಬಟ್ ಅದ್ರಲ್ಲಿ ಯಾರಿಗೂ ಇಷ್ಟ ಇರಲ್ಲ ಯಜೀದ್ ಖಲೀಫಾ ಆಗಿರೋದು. ಅದಕ್ಕಾಗಿ ಏನ್ ಮಾಡ್ತಾರೆ, ನೆಕ್ಸ್ಟ್ ಹುಸೇನ್ ಅವರ ಎಂಟ್ರಿ ಆಗುತ್ತೆ. ಇಲ್ಲಿಂದ ಮೇನ್ ಸ್ಟೋರಿ ಸ್ಟಾರ್ಟ್ ಆಗೋದು. ಯಜೀದ್ ಯಾವ ತರ ಇರ್ತಾನಂದ್ರೆ, ನನ್ನ ಹತ್ರ ಒಂದು ಅಧಿಕಾರ ಇದೆ, ನಾನು ಏನ್ ಬೇಕಾದ್ರೂ ಮಾಡ್ಬೋದು, ನಾನು ಹಂಗೆ ಹಿಂಗೆ ಕುಡಿಯೋದು, ಒಟ್ಟ ದೇವ್ರಿಗೆ ರೆಸ್ಪೆಕ್ಟ್ ಕೊಡದೆ ಇರೋದು, ಬರೀ ಈ ತರ ಎಲ್ಲ ಅಧಿಕಾರ ಇದೆ ಅಂತ ಈ ತರ ಎಲ್ಲ ಮಾಡ್ತಾ ಇದ್ದಾನೆ. ಅದೇ ಸಮಯದಲ್ಲಿ ಹುಸೇನ್ ಮದೀನಾದಲ್ಲಿ ಇರ್ತಾರೆ. ಇವನೇನ್ ಮಾಡ್ತಾನೆ, ಹುಸೇನ್ ಅವ್ರು ಏನಾದ್ರು ನನ್ನ ಖಲೀಫನಾಗಿ ಒಪ್ಕೊಂಡ್ರೆ ಇವರೆಲ್ಲರೂ ಒಪ್ಕೋತಾರೆ ಅನ್ನೋದಕ್ಕೋಸ್ಕರ ಹುಸೇನ್ ಆವಾಗಿನ ಸಮಯದಲ್ಲಿ ಮದೀನಾದಲ್ಲಿ ಇರ್ಬೇಕಾದ್ರೆ ಮದೀನಾ ಗವರ್ನರ್ಗೆ ಒಂದು ಲೆಟರ್ ಬರೀತಾನೆ. ಈ ತರ ನನ್ ಹುಸೇನ್ಗೆ ಹೋಗಿ ನನ್ನ ಖಲೀಫನಾಗಿ ಒಪ್ಕೊಳಕ್ ಹೇಳು, ಅವ್ನು ಒಪ್ಕೊಂಡ್ರೆ ನಾನು ಇಲ್ಲಿ ಎಲ್ರಿಗೂ ಖಲೀಫನಾಗಿ ಒಪ್ಕೋತಾರೆ ಅಂತ ಹೇಳಿ ಒಂದು ಲೆಟರ್ ಬರೀತಾನೆ. ಬಟ್ ಆದ್ರೆ ಹುಸೇನು ಮತ್ತೆ ಅವರ ಅನುಯಾಯಿಗಳು, ಅವ್ರ ಫಾಲೋವರ್ಸ್ ಅಂತ ಏನಂತೀವಿ, ಅವ್ರು ಯಾರು ಯಜೀದ್ ನ ಖಲೀಫನಾಗಿ ಒಪ್ಕೊಳ್ಳೋದಕ್ಕೆ ಯಾರು ಒಪ್ಕೊಳ್ಳೋದಿಲ್ಲ. ಹುಸೇನ್ ಅವರು ಮದೀನಾ ಬಿಟ್ಟು ಮೆಕ್ಕಕ್ ಬರ್ತಾರೆ. ಮೆಕ್ಕಕ್ ಬಂದ್ಮೇಲೆ ಅವರಿಗೆ ತುಂಬಾ ಲೆಟರ್ಗಳು ಬರಕ್ ಸ್ಟಾರ್ಟ್ ಮಾಡ್ತವೆ ಕೂಫಾ ಜನರಿಂದ. ಕೂಫಾ ಜನರು ಏನ್ ಹೇಳ್ತಾರೆ, ನನ್ಗೆ ಯಜೀದ್ ಖಲೀಫಾ ಆಗಿರೋದು ಇಷ್ಟ ಇಲ್ಲ, ನೀವೇ ಬಂದ್ಬಿಡಿ, ನಿಮ್ಮನ್ನೇ ನಾವು ಖಲೀಫನಾಗಿ ಸ್ವೀಕರಿಸ್ತೀವಿ, ಇವನ ದಬ್ಬಾಳಕ್ಕೆ ನಮಗೆ ತಡ್ಕೊಳಕ್ ಆಗ್ತಾ ಇಲ್ಲ ಅಂತ ಹೇಳಿ ಲೆಟರ್ ಬರ್ತವೆ. ಅದಕ್ಕೋಸ್ಕರ ಹುಸೇನ್ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಅವರ ಬ್ರದರ್ ಆಗಿರ್ತಕ್ಕಂತ
ಮುಸ್ಲಿಂ ಬಿನ್ ಅಖಿಲ್ ಅವರನ್ನ ಕೂಫಾ ಪ್ರದೇಶಕ್ಕೆ ಕಳಿಸ್ತಾರೆ. ಯಾವ ತರ ಇದೆ ಅಲ್ಲಿ ಸಿಚುವೇಶನ್ ನೋಡ್ಕೊಂಡ್ ಬನ್ನಿ ಅನ್ನೋದಕ್ಕೋಸ್ಕರ. ಸೊ ಅವರು ಅಲ್ಲಿಗೆ ಹೋಗ್ತಾರೆ. ಹೋದ್ಮೇಲೆ ಗೊತ್ತಾಗುತ್ತೆ ಅಲ್ಲೆಲ್ಲ ಅವರಿಗೆ ಸಂಭ್ರಮದಿಂದ ಬರ ಮಾಡ್ಕೊಂಡು ಆದ್ಮೇಲೆ ಅಲ್ಲೆಲ್ಲ ನೋಡ್ತಾರೆ ಸಿಚುವೇಶನ್ ಯಾವ ತರ ಇದೆ, ಹೀಗೆ ಹಾಗೆ ಅಂತ ನೋಡ್ಕೊಂಡು ಮುಸ್ಲಿಂ ಬಿನ್ ಅಖಿಲ್ ಅವರು ಹುಸೇನ್ ಅವರಿಗೆ ವಾಪಸ್ ಲೆಟರ್ ಬರೀತಾರೆ. ಸೊ ಇಲ್ಲಿ ಈ ತರ ಸಿಚುವೇಶನ್ ಇದೆ, ನಿನ್ ಬಾ, ನಿನ್ನ ಇವೆಲ್ಲ ಚೆನ್ನಾಗಿ ಸ್ವೀಕರಿಸ್ತಾರೆ ಅಂತೆಲ್ಲ ಹೇಳ್ಬಿಟ್ಟು ಲೆಟರ್ ಬರ್ತಾರೆ. ಅದಾದ್ಮೇಲೆ ಏನ್ ಮಾಡ್ತಾರೆ, ಅಲ್ಲಿನ ಜನರು ಅವ್ರು ಮುಸ್ಲಿಂ ಬಿನ್ ಅಖಿಲ್ ಅವರನ್ನ ಮೋಸ ಮಾಡಿಬಿಟ್ಟು ಕೊಂದಾಕ್ಬಿಡ್ತಾರೆ. ಮೆಕ್ಕಾದಿಂದ ಕೂಫಾ ಸ್ಥಳಕ್ಕೆ ಬರೋದಕ್ಕೆ ಆಲ್ರೆಡಿ ಎಲ್ಲ ಸಿದ್ಧತೆ ಮಾಡ್ಕೊಂಡಿರ್ತಾರೆ. ಅವ್ರ ಜೊತೆ ಅವ್ರೊಬ್ಬರೆಲ್ಲ 72 ಅವರ ಅನುಯಾಯಿಗಳನ್ನು ಸಹ ಅವ್ರ ಜೊತೆ ಕರ್ಕೊಂಡ್ ಬರ್ತಿರ್ತಾರೆ. ಅದರಲ್ಲಿ ಹುಸೇನ್ ಅವರ ಹೆಂಡತಿ, ಮಕ್ಕಳು, ಇಮಾಮ್ ಹಸನ್ ಅವರ ಹೆಂಡತಿ ಅವರೆಲ್ಲರೂ ಇರ್ತಾರೆ. ಬರ್ಬೇಕಾದ್ರೆ ಗೊತ್ತಾಗುತ್ತೆ ಇನ್ನೇನು ಕೂಫಾ ಸ್ಥಳಕ್ಕೆ ಬರ್ಬೇಕು ಅನ್ನೋ ಅಷ್ಟರಲ್ಲೇ ಅವನಿಗೆ ಈ ತರ ಗೊತ್ತಾಗುತ್ತೆ, ಓ ಈ ತರ ಇವನು ನಮ್ ಬ್ರದರ್ನ ಮೋಸ ಮಾಡಿ ಕೊಂದಿದ್ದಾರೆ. ಬಟ್ ಆದ್ರೂ ಹುಸೇನ್ ಅವ್ರು ಏನ್ ಮಾಡ್ತಾರೆ, ನಾನು ಅಲ್ಲಿಗೆ ಹೋಗ್ಲೇಬೇಕು ಅನ್ನೋದಕ್ಕೋಸ್ಕರ ಅಲ್ಲಿವರೆಗೆ ಬರ್ತಾರೆ. ಬಂದ್ಮೇಲೆ ಏನಾಗುತ್ತೆ, ಅಲ್ಲಿನ ಯಜೀದ್ನ ಸೈನಿಕರು ಏನ್ ಮಾಡ್ತಾರೆ, ಇವನ್ನ ತಲೆ ಹಿಡಿದು ನೀನ್ ಬರುವಾಗಿಲ್ಲ ಅಂತ ಹೇಳ್ಬಿಟ್ಟು ಅವನನ್ನ ವಾಪಸ್ ಕಳಿಸ್ತಾರೆ. ವಾಪಸ್ ಬಂದಿರೋ ದಾರಿಯಲ್ಲಿ ಹೋಗ್ಬಾರ್ದು ಅಂತ ಹೇಳಿ ಷರತ್ತನ್ನ ಹಾಕ್ತಾರೆ. ಸೊ ಇವ್ರೇನ್ ಮಾಡ್ತಾರೆ, ಹಾಗೆ ಬರ್ತಾ ಮುಂದೆ ಕರ್ಬಲ್ ಅನ್ನೋ ಪ್ರದೇಶದಲ್ಲಿ ಏನ್ ಮಾಡ್ತಾರೆ, ತಂಗ್ತಾರೆ. ಅಲ್ಲೇ ಒಂದ್ ನದಿ ಹರಿತಾ ಇರುತ್ತೆ. ಆ ನದಿ ಪಕ್ಕದಲ್ಲಿ ಇವ್ರೇನ್ ಮಾಡ್ತಾರೆ, ಅಲ್ಲೇ ಉಳ್ಕೋತಾರೆ. ಯಸೀದ್ ಏನ್ ಮಾಡ್ತಾನೆ, ಹುಸೇನ್ ಈಗೆಲ್ಲ ಹೇಳಿದ್ರೆ ಕೇಳಲ್ಲ ಅನ್ಕೊಂಡು ಮೊಹರಂನ 3ನೇ ದಿನ ಏನ್ ಮಾಡ್ತಾನೆ, ಯಜೀದು ತನ್ನ 30,000 ಸೈನಿಕರನ್ನ ಕಳಿಸಿ ಅವ್ರನ್ನ ಎದುರಿಸ್ತಾನೆ. ನನ್ನ ಖಲೀಫನಾಗಿ ಒಪ್ಕೋ ಅಂತ ಹೇಳ್ಬಿಟ್ಟು ಎದುರಿಸ್ತಾನೆ. ಬಟ್ ಅವ್ರು ಯಾರು ಎದುರಲ್ಲ. ಹೀಗೆ ಹೋಗ್ತಾ ಮೊಹರಂನ 7ನೇ ದಿನ ಬರುತ್ತೆ. 7ನೇ ದಿನ ಬಂದ್ಮೇಲೆ ಯಜೀದ್ ಏನ್ ಮಾಡ್ತಾನೆ, ಅಲ್ಲೇ ಹರಿತಾ ಇರ್ತಕ್ಕಂಥ ನದಿಯ ಮುಂದ್ಗಡೆ ಏನ್ ಮಾಡ್ತಾನೆ, ತನ್ನ ಸೈನಿಕರು ಎಲ್ರನ್ನೂ ನಿಲ್ಸಿಬಿಟ್ಟು ಆ ದೊಡ್ಡ ನೀರು ತಗೊಳ್ತಾ ಇರೋ ತರ ಏನ್ ಮಾಡ್ತಾನೆ, ಅವ್ರನ್ನ ಅಲ್ಲೇ ಅಡ್ಡ ನಿಲ್ಸ್ಬಿಡ್ತಾನೆ. ಆಗ ಏನ್ ಮಾಡ್ತಾರೆ, ಈಗಾದ್ರೂ ಈ ತರ ಮಾಡಿದ್ರಾದ್ರೂ ನನ್ನ ಖಲೀಫನಾಗಿ ಒಪ್ಕೋತಾನ ಅಂತ ಹೇಳ್ಬಿಟ್ಟು ನೋಡ್ತಾರೆ. ಬಟ್ ಇವ್ರು ಯಾರು ಅವ್ರನ್ನ ಖಲೀಫನಾಗಿ ಒಪ್ಕೊಳಕ್ ರೆಡಿ ಇರಲ್ಲ. ಅವಾಗ ಯಜೀದ್ ಏನ್ ಮಾಡ್ತಾನೆ, ಹುಸೇನ್ ಅವ್ರನ್ನ 9ನೇ ದಿನ ಸಾಯಿಸ್ಬೇಕಂತ ಅನ್ಕೋತಾರೆ. ಬಟ್ ಅಲ್ಲಿ ತುಂಬಾ ಜನ ಹೆಣ್ಮಕ್ಳು, ಚಿಕ್ಕ ಮಕ್ಳು ಎಲ್ರು ಇರ್ತಾರೆ. ಬಟ್ ಅವ್ರಿಗೂ ಒಂದ್ ತೊಟ್ಟು ನೀರು ಕೂಡ ಕೊಡಲ್ಲ. ಸೊ ಇದಕ್ಕೋಸ್ಕರನೇ ಮೊಹರಂ ಸಮಯದಲ್ಲಿ ಎಲ್ರಿಗೂ ನೀರ್ ಹಂಚೋದು, ಜ್ಯೂಸ್ ಹಂಚೋದೆಲ್ಲ ಮಾಡ್ತಾ ಇರ್ತಾರೆ. ಸೊ 9ನೇ ದಿವಸ ಬರುತ್ತೆ. ಅವಾಗ ಹುಸೇನ್ ಅವ್ರಿಗೆ ಅರ್ಥ ಆಗುತ್ತೆ, ಸೊ ಇವರೆಲ್ಲ ನನ್ನ ಸಾಯಿಸ್ತಾರೆ. ಅದಕ್ಕೆ ಅವ್ರ ಅನುಯಾಯಿಗಳಿಗೆ ಹೇಳ್ತಾರೆ, ಇವ್ರು ನನ್ನ ಸಾಯಿಸ್ತಾರೆ, ನೀವ್ಯಾರು ನನ್ ಜೊತೆ ನೀವು ಬಂದ್ರೆ ನಿಮ್ಮನ್ನು ಸಾಯಿಸ್ತಾರೆ. ಸೊ ಹಂಗಾಗಿ ನೀವೆಲ್ಲ ಹೊರಟ್ ಬಿಡಿ ಇಲ್ಲಿಂದ ಅಂತೆಲ್ಲ ಹೇಳ್ತಾನೆ. ಬಟ್ ಇವರ ಅನುಯಾಯಿಗಳು ಯಾರು ಮಾತು ಕೇಳಲ್ಲ, ಅವ್ರ ಜೊತೆನೆ ಇರ್ತಾರೆ. ಕೊನೆಗೆ 10ನೇ ದಿನದಲ್ಲಿ ಏನಾಗುತ್ತೆ, ಎಲ್ಲ ಯುದ್ಧ ಸ್ಟಾರ್ಟ್ ಆಗುತ್ತೆ. ಇದ್ರಲ್ಲಿ ಹುಸೇನ್ ಅವ್ರ ಕಡೆ 72 ಜನ ಮಾತ್ರ ಇದ್ರು. ಅದ್ರಲ್ಲೂ ಹೆಣ್ಮಕ್ಳು, ಚಿಕ್ಕ ಮಕ್ಳು ಎಲ್ರು ಇದ್ರು. ಹುಸೇನ್ ಆ ಸಮಯದಲ್ಲಿ ಏನ್ ಮಾಡ್ತಾರೆ, ಅವ್ರ 6 ತಿಂಗಳ ಕೂಸನ್ನ, ಹಸಿ ಕೂಸನ್ನ ಈ ತರ ಕೈಯಿಂದ ಮೇಲೆ ಎತ್ಕೊಂಡು ಈ ಮಗುಗಾದ್ರೂ ನೀರ್ ಕೊಡಿ ಅಂತ ಹೇಳ್ತಾರೆ. ಬಟ್ ಆದ್ರೆ ಯಜೀದ್ನ ಸೈನಿಕರು ಏನ್ ಮಾಡ್ತಾರೆ, 3 ಮೋತಿಯ ಬಾಣನ ಬಿಟ್ಬಿಡ್ತಾರೆ. ಸೊ ಆ ಬಾಣ ಬಂದ್ಬಿಟ್ಟು ಕರೆಕ್ಟ್ ಆಗಿ ಬಿಲ್ ಚುಚ್ಕೊಂಡು ಆ ಮಗು ಸತ್ತೋಗುತ್ತೆ. ಆ ಬಿಲ್ ಚುಚ್ಕೊಂಡ್ಮೇಲೆ ಆ ಮಗುನ್ ರಕ್ತ ಎಲ್ಲ ಫುಲ್ ಕೈ ತುಂಬ ಎಲ್ಲ ಆಗೋಗ್ಬಿಡುತ್ತೆ. ಒಬ್ಬ ತಂದೆಗೆ ಇದಕ್ಕಿಂತ ದುಃಖದ ಸಂಗತಿ ಯಾವುದೂ ಇರಲ್ಲ. ಯಾಕಂದ್ರೆ ಅವನ 6 ತಿಂಗಳ ಕೂಸನ್ನ ಅವನ ಕೈಯಲ್ಲೇ ಸಾಯೋದನ್ನ ಅವ್ನು ನೋಡ್ತಾನೆ. ಅಷ್ಟಾದ್ರೂ ಸಹ ಅವನು ಹೇಳ್ತಾನೆ, ಅಲ್ಲ ಇವರೆಲ್ಲರನ್ನು ಕ್ಷಮಿಸಿಬಿಡು ಅಂತ ಎಲ್ಲ ಹೇಳ್ತಾನೆ. ಅಷ್ಟು ಕೈಂಡ್ ಮನಸ್ಸಿನವನಾಗಿರ್ತಾನೆ ಹುಸೇನ್ ಅವರು. ಕೊನೆಗೆ ಅವತ್ತಿನ ದಿನ ಹುಸೇನ್ ಕಡೆಯವರು ತುಂಬಾ ಜನ ಸತ್ತೋಗ್ತಾರೆ. ಹುಸೇನ್ ಒಬ್ನೇ ಉಳಿದಿರ್ತಾನೆ. ಆ ಹುಸೇನ್ ಒಬ್ನೇ ಉಳಿದ್ರು ಸಹ ಅಷ್ಟು ಜನರ ಮತ್ತೆ ತಾನೇ ಧೈರ್ಯಶಾಲಿಯಾಗಿ ನಿಂತು ಹೋರಾಟ ಮಾಡ್ತಾನೆ. ಕೊನೆಗೆ ಕುದುರೆಯಿಂದ ಕೆಳಗೆ ಬಿದ್ದ್ಬಿಡ್ತಾನೆ. ಕೆಳಗಡೆ ಬಿದ್ದಾಗ ಇದೇ ಸಮಯನ ನೋಡ್ಕೊಂಡು ಯಜೀದ್ನ ಸೈನಿಕರು ಏನ್ ಮಾಡ್ತಾರೆ, ತುಂಬಾ ಬಾಣಗಳನ್ನು ಬಿಟ್ಬಿಡ್ತಾರೆ. ಅದೇ ಸಮಯದಲ್ಲಿ ಒಬ್ಬ ಸೈನಿಕ ಬಂದ್ಬಿಟ್ಟು ಹುಸೇನ್ ಅವರ ರುಂಡನೆ ಕತ್ತರಿಸಿ ಬಿಡ್ತಾನೆ. ಆ ರುಂಡ ಕತ್ತರಿಸ್ಬಿಂದ ಆ ಕಡೆ ಈ ಕಡೆ ಬದಿಯೋದು ಈ ತರ ಎಲ್ಲ ಮಾಡ್ತಾ ಇರ್ತಾರೆ. ಸೊ ಇದು ಹುಸೇನ್ ಅವರ ಕತೆ. ಹುಸೇನ್ ಅವರ ನೆನಪಿಗೋಸ್ಕರ ಪ್ರತಿ ವರ್ಷ ಅವರನ್ನ ನೆನಪು ಮಾಡ್ಕೋದಕ್ಕೋಸ್ಕರ ಈ ತರ ಮೊಹರಂ ದಿನನ ಅವರ ಶ್ಲೋಕಾಚರಣೆಯನ್ನಾಗಿ ಆಚರಿಸ್ತಾ ಇದ್ರು. ಅದೇ ಮುಂದೆ ಹೋಗಿ 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 ಮೊಹರಂ ಹಬ್ಬವಾಗಿ ಪರಿವರ್ತನೆ ಆಯ್ತು. ಸೊ ನೋಡಿ, ಒಬ್ಬರ ಬಲಿದಾನ ಇಂದು ನಾವು ಹಬ್ಬವಾಗಿ ಆಚರಿಸ್ತೀವಿ. ಇದು ಮೊಹರಂನ ಹಿಂದಿನ ಕತೆ. ತೈಮೂರ್ ಲಂಗ ಅನ್ನೋನು ಭಾರತದ ಮೇಲೆ ದಾಳಿ ಮಾಡ್ತಾನೆ. ದಾಳಿ ಮಾಡಿದಾದ್ಮೇಲೆ
ಅವ್ನು ಗೆದ್ದ ಮೇಲೆ ಈ ಮೊಹರಂನ ಇನ್ನೂ ಸ್ವಲ್ಪ ಪ್ರಚಾರ ಮಾಡ್ತಾನೆ. ಯಾಕಂದ್ರೆ ತೈಮೂರ್ ಲಂಗ ಅನ್ನೋನು ಕರ್ಬಲ ಪ್ರದೇಶಕ್ಕೆ ಹೋಗ್ಬಿಟ್ಟು ಹುಸೇನ್ ಅವರ ಗೋರಿನ ಭೇಟಿಯಾಗಿ ಗೋರಿ ಮೂರ್ತಿ ತರ ಒಂದು ಶೇಪ್ ಮಾಡ್ಬಿಟ್ಟು ಅದನ್ನ ಹಬ್ಬದ ತರ ಆಚರಿಸೋಕೆ ಅವನು ಪ್ರೋತ್ಸಾಹ ಕೊಡ್ತಾನೆ. ಅದಾದ್ಮೇಲೆ ಏನಾಗುತ್ತಂದ್ರೆ 14ನೇ ಶತಮಾನದಲ್ಲಿ ವಿಜಯನಗರದವರಿಗೆ ಮತ್ತೆ ಆದಿಲ್ ಶಾಹಿಗಳಿಗೆ ಮತ್ತೆ ಯುದ್ಧ ಆಗುತ್ತೆ. ಅದೇ ತಾಳಿಕೋಟೆ ಕದನ. ಅದಾದ್ಮೇಲೆ ವಿಜಯನಗರದವ್ರ ಪತನ ಆದ್ಮೇಲೆ ಆದಿಲ್ ಶಾಹಿಗಳು ಏನ್ ಮಾಡ್ತಾರೆ, ಇದನ್ನ ಇನ್ನೂ ಮೊಹರಂನ ಹೆಚ್ಚು ಪ್ರಸಿದ್ಧಿ ಮಾಡ್ಬಿಟ್ಟು ಅದನ್ನ ಆಚರಿಸೋಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿಂದ ಈ ಮೊಹರಂ ಅನ್ನೋದು ಆಚರಿಸ್ತಾನೆ ಬರ್ತಾ ಬಂದಿತ್ತು. ಇಲ್ಲಿವರೆಗೂ ಈ ಮುದ್ಗಲ್ ಅನ್ನೋದು ಮೊಹರಂಗೆ ಇಷ್ಟೊಂದು ಫೇಮಸ್ ಆಗಿದೆ. ದಕ್ಷಿಣ ಭಾರತದಲ್ಲಿ ಯಾವ ಕಡೆನೂ ಆಚರಿಸದೇ ಇರ್ತಕ್ಕಂಥ ಮೊಹರಂನ ನಮ್ಮ ಮುದ್ಗಲ್ನಲ್ಲಿ ಆಚರಿಸ್ತಾರೆ. ಇದಿಷ್ಟು ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾನು ನಮ್ಮ ಊರಲ್ಲಿ ಅಂದ್ರೆ ಮುದ್ಗಲ್ಲಲ್ಲಿ ಯಾವ ರೀತಿ ಮೊಹರಂನ ಆಚರಿಸ್ತಾರೆ, ಅಲ್ಲಿ ಹುಸೇನ್ ಅವರ ಭೇಟಿ, ಈ ಥರದ್ದು ಏನೇನಿದೆ ವಿಡಿಯೋಸ್ ಎಲ್ಲ ನಾನು ಮಾಡಿ ಕಳಿಸ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಬಾಯ್.